ಹಲೋ ಎವ್ರಿವನ್, ಏಕೆ ಸೈಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೈನ್. ಸೊ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನಾನು ಹೇಳ್ತೀನಿ. ಡೈಲಿ ಎಲ್ಲ ಜಸ್ಟ್ ವೀಕಲ್ಲಿ ಒನ್ ಟೈಮ್. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾನು ಲೆಮನನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಇವತ್ತು ನಿಂಬೆಹಣ್ಣನ್ನ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸೊ ನಾನು ಗ್ಯಾಸ್ ಮೇಲೆ ನೀರನ್ನ ಹಾಕಿ ಏನು ಮಾಡಿದ್ದೀನಿ, ನಿಂಬೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಲೆಮನನ್ನು ಹಾಕಿ ನಾನು ಏನು ಮಾಡ್ತೀನಿ, ಕಾಯಿಸ್ತೀನಿ. ಸೊ ಆ್ಯಸ್ ಯು ಕ್ಯಾನ್ ಸಿ, ನಮ್ಮ ಮನೆ ಮುಂದೆ ಈ ಥರ ಟ್ರೈನ್ ಹೋಗ್ತಾ ಇದೆ. ಸೊ ಐ ಎಂಜಾಯ್ ಎವ್ರಿ ಟೈಮ್ ದಿಸ್ ವೈಬ್. ಸೊ ದೆನ್ ನೆಕ್ಸ್ಟ್ ಪಕ್ಕದಲ್ಲಿ ನಾನು ಹಾಲನ್ನು ಇಟ್ಟಿದ್ದೆ ಕಾಯಿಸ್ಕೊಳ್ಳೋಕ್ಕೆ. ಸ್ವಲ್ಪ ಹಾಲು ಕುಡ್ಕೊಳ್ಳೋಣ ಅಂತ ಸ್ವಲ್ಪ ಬಿಸ್ಕೆಟು ತಗೋತಾ ಇದ್ದೀನಿ. ಸ್ನ್ಯಾಕ್ಸ್ ಇದು, ಲೈಟಾಗಿ ಸ್ನ್ಯಾಕ್ಸ್ ಅಷ್ಟೇ. ಸೊ ತುಂಬ ನೀರು ಕುದೀತಾ ಇದೆ ಈಗ. ಸೊ ಈ ಥರ ಏನಪ್ಪ ಅಂದರೆ, ಈ ಥರ ಜಾಸ್ತಿ ನೀರು ಕುದಿಬೇಕು, ಕಾಯಿಸಬೇಕು. ಈ ಥರ ಬಾಯ್ಲ್ ಆದಮೇಲೆ ನಾವೇನು ಮಾಡಬೇಕು, ಸ್ಟೀಮ್ನ ತಗೋಬೇಕು. ಸೊ ನಾನು ಈ ಥರ ಮೆಸ್ಸಿ ಮಾಡಿಬಿಡ್ತೀನಿ. ಅವಾಗವಾಗ ಮೆಸ್ಸಿ ಆಗಿಬಿಡುತ್ತೆ ಕಿಚನ್ನು. ಸೊ ಆವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು. ಏನಂತೀರಾ? ಸೊ ನನಗೆ ಕಿಚನ್ ಕ್ಲೀನ್ ಇರಬೇಕು, ಸ್ವಲ್ಪನೂ ಮೆಸ್ಸಿ ಇದ್ದರೆ ಆಗಲ್ಲ. ಸೊ ಯಾ ಸೊ ಈಗ ನಾನು ಮಿಲ್ಕ್ ಕುಡ್ಕೋತಾ ಇದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಅರಿಶಿನ ಕುಡಿತಾ ಇದ್ದೀನಿ, ಇಲ್ಲಾಂದರೆ ನನಗೆ ಕೆಮ್ಮು ಬರುತ್ತೆ, ಅದಕ್ಕೋಸ್ಕರ. ಸೊ ತಂದು ಇಟ್ಕೊಂಡೆ. ನೀವು ನೋಡಬಹುದು ಎಷ್ಟು ಹೊಗೆ ಬರ್ತಾ ಇದೆ ಅಂತ, ತುಂಬ ಸ್ಮೋಕ್ ಆಗ್ತಾ ಇದೆ ಅಲ್ವಾ. ಸೊ ಈ ಥರ ಇದ್ರೇ ಸ್ಟೀಮ್ ತೊಗೊಳಕ್ಕೆ ಲೈಕ್ ಒಂದು ಬೆನಿಫಿಟ್ಟು. ಸೊ ಸೊ ಒಂದು 15 ಮಿನಿಟ್ಸ್ ಆದಮೇಲೆ ನೀವು ನೋಡಬಹುದು ನನ್ನ ಸ್ಕಿನ್ ಎಷ್ಟೊಂದು ಗ್ಲೋ ಅಪ್ ಕಾಣಿಸ್ತಾ ಇದೆ ಅಂತ. ಸೊ ಇದು ನಮ್ಮ ಓಪನ್ ಪೋರ್ಸಸ್ಗೆ ಲೈಕ್ ಏನಪ್ಪ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ, ಬ್ಲ್ಯಾಕ್ ಹೆಡ್ಸ್ಗೆಲ್ಲ ಇದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಸೊ ನೋಡಿ, ನಾನೀಗ ಕ್ಯಾಫೆನ್ ಅವರ ಒಂದು ಫೇಸ್ ಸ್ಕ್ರಬ್ನ ನಾನು ತೊಗೊಂಡಿದ್ದೀನಿ. ಇದು ನಾನು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾರು ಇನ್ನೂ ನನ್ನ ಆ ವಿಡಿಯೋ ನೋಡಿಲ್ಲ, ಪ್ಲೀಸ್ ನನ್ನ ಆ ವಿಡಿಯೋ ಫಸ್ಟ್ ನೋಡಿ, ಆಮೇಲೆ ಬಂದು ನೀವು ಈ ವಿಡಿಯೋ ನೋಡ್ಬೋದು, ಅರ್ಥ ಆಗುತ್ತೆ ನಿಮಗೆ, ಅದಕ್ಕೋಸ್ಕರ. ಸೊ ಅದೇ ಪ್ರಾಡಕ್ಟ್ನ ನಾನು ಇವತ್ತು ಯೂಸ್ ಮಾಡಿ ಆಲ್ ಓವರ್ ಫೇಸ್ಗೆ ನಾನು ಸ್ಕ್ರಬ್ಬನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈ ಥರ ಸ್ಟೀಮ್ ತೊಗೊಂಡು ಸ್ಕ್ರಬ್ ಮಾಡಿದ್ರೆ ಏನವಾಗುತ್ತಪ್ಪ ಅಂದರೆ, ಲೈಕ್ ಆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರುತ್ತಲ್ಲ, ಅದು ಸ್ವಲ್ಪ ಹೊರಗಡೆ ಬಂದಿರುತ್ತೆ. ಸ್ಟೀಮ್ ತೊಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಅದು ಹೊರಗಡೆ ಬಂದಿರುತ್ತೆ. ಸೊ ಆಗ ನಾವು ಈ ಥರ ಸ್ಕ್ರಬ್ ಮಾಡಿದಾಗ ಈಸಿಯಾಗಿ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ. ಸೊ ಇದು ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಈಸಿಯಾಗಿ. ಸೊ ಅದಕ್ಕೋಸ್ಕರ ಸ್ಟೀಮ್ ತೊಗೊಳ್ಳೋದು ತುಂಬ ಮುಖ್ಯ. ವೀಕ್ಲಿ ಒನ್ ಟೈಮ್ ನೀವು ಮಾಡಿದ್ರೆ ಪರವಾಗಿಲ್ಲ, ಡೈಲಿನೂ ಮಾಡಬಾರ್ದು, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಸ್ಟೀಮ್ ತಗೊಳ್ಳುವಾಗ್ಲೂ ಅಷ್ಟೇ, ಸ್ವಲ್ಪ ಗ್ಯಾಪ್ ಬಿಟ್ಟು ಅಷ್ಟೊಂದು ಹತ್ರ ಹೋಗಬೇಡಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನಾನು. ಸೊ ನೋಡಿ ನನ್ನ ಸ್ಕಿನ್ ಹೀಗೆ ಕಾಣಿಸ್ತಾ ಇದೆ. ಸೊ ಸ್ಕ್ರಬ್ ಮಾಡಾದ್ಮೇಲೆ ಫೇಸ್ ಲೈಕ್ ಚೇಂಜೇ ಕಾಣಿಸುತ್ತೆ ಅಲ್ವಾ. ಸೊ ನೋಡಿದ್ರೆ ಸೊ ದೆನ್ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಪಿಲ್ ಆಫ್ ಮಾಸ್ಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಿಲ್ ಆಫ್ ಮಾಸ್ಕ್ ಫಸ್ಟೇ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆನೇ ನಾವು ಯೂಸ್ ಮಾಡ್ಬೋದು. ಬಟ್ ನಾನು ಏನು ಮಾಡ್ತೀನಿ, ನನ್ನ ಲೈಕ್ ಸ್ಕಿನ್ ಲೈಕ್ ಗ್ಲೋಪ್ಗೋಸ್ಕರ ನಾನು ಏನು ಮಾಡ್ತೀನಿ, ಯೂಸನ್ನು ಮಾಡ್ಕೊತಿದ್ದೀನಿ. ನೋಡೋಣ ಬರುತ್ತೆ ಅಲ್ವಾ. ಸೊ ಬರೋಣ ಒಂದು 15 ಮಿನಿಟ್ಸ್ ಬಿಟ್ಟು. ಸೊ 15 ಮಿನಿಟ್ಸ್ ಅಂದರೆ ತುಂಬಾ ಜಾಸ್ತಿ ಇದೆ. ಸೊ ನನಗೆ ವೇಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೀನಿ. ಕೈ ಕಾಲಿಗೆ ಹೋಗ್ತಾನೆ ಇಲ್ಲ ಟೈಮ್ ನಿಜವಾಗ್ಲೂ. ಸೊ ಹೆಂಗೂ ಫೈನಲಿ ಆಯಿತು. ಸೊ ನಾನೀಗ ರಿಮೂವ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಹೇರ್ಸ್ ಇದ್ದರೆ ರಿಮೂವ್ ಆಗೋದು ತುಂಬ ಕಷ್ಟ ಇದೆ, ಪೇನ್ಫುಲ್ ಆಗಿರುತ್ತೆ, ಲೈಕ್ ಹಾರ್ಶ್ ಆಗಿ ಕಾಣಿಸುತ್ತೆ. ಸೊ ನನಗೆ ಅಷ್ಟು ಲೈಕ್ ಹೇರ್ಸ್ ಇಲ್ಲ, ಸೊ ನನಗೆ ಅಷ್ಟು ಪೇನ್ ಆಗ್ತೇ ಇಲ್ಲ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸು ರಿಮೂವ್ ಆಗಿಬಿಟ್ಟಿದೆ ನಂದು, ಆದರೂ ನಾನು ಹಾಕಿದ್ದೀನಿ. ಸೊ ಲೈಟಾಗಿ ಅಷ್ಟು ಏನಾದ್ರು ಇದ್ದರೆ ಲೈಟಾಗಿ ಬಂದ್ಬಿಡುತ್ತೆ ಅದು. ಸೊ ನೀವು ನೋಡಬಹುದು, ರಿಮೂವ್ ಮಾಡಿದ್ದೀನಿ ನಾನು. ಸೊ ರಿಮೂವ್ ಮಾಡಿ ಇದನ್ನು ನಾವೇನು ಮಾಡಬೇಕು, ಫೇಸನ್ನ ನಾವು ಕ್ಲೀನನ್ನು ಮಾಡ್ಕೋಬೇಕು. ಲೈಕ್ ಇದೆಲ್ಲ ಸ್ಕಿನ್ ಪ್ರಿಪ್ರೇಷನ್ ಆದಮೇಲೆ ಸ್ಕಿನ್ ಒಂಥರ ಬ್ರೈಟಾಗಿ ಕಾಣಿಸುತ್ತೆ. ಸೊ ದೆನ್ ನೆಕ್ಸ್ಟ್ ನಾನು ಟೋನರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ಲೈಕ್ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಲೈಕ್ ಗ್ಲೋ ಕಾಣಿಸ್ತಾನೆ ಇದೆ. ಸೊ ದೆನ್ ನೆಕ್ಸ್ಟ್ ಮಾಮಾ ಅರ್ತ್ ಅವರ ಒಂದು ಅಂಡರ್ ಐ ಕ್ರೀಮನ್ನ ಯೂಸ್ ಮಾಡ್ತಿದ್ದೀನಿ. ಈ ಅಂಡರ್ ಐ ಕ್ರೀಮು ತುಂಬ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡರ್ ಐಸ್ಗೆ ಅಷ್ಟು ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ಆದರೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈಟಾಗಿ ಹಾಕಿ ಸರ್ಕಲ್ ಮೋಷನಲ್ಲಿ ನಾನು ಇದನ್ನು ಮಸಾಜನ್ನು ಮಾಡ್ತಾ ಇದ್ದೀನಿ. ಸೊ ಈ ಥರ ಮಸಾಜ್ ಮಾಡಿ ನಾನು ದೆನ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಮಿನಿಮಾಲಿಸ್ಟ್ ಅವರ ಒಂದು ಫೇಸ್ ಸಿರಮನ್ನು ನಾನು ಹಾಕ್ತಿದ್ದೀನಿ.
ಯಾವುದೇ ಪ್ರಾಡಕ್ಟನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡ್ಬಿಟ್ಟು ನಾವೇನು ಮಾಡಬೇಕು ಪ್ರಾಡಕ್ಟ್‌ನ ಯೂಸ್ ಮಾಡಬೇಕು. ಸೊ ನಾನು ಇದನ್ನ ಆಲ್ ಓವರ್ ಫೇಸ್‌ಗೆ ನಾನು ಇದನ್ನ ಹಾಕಿ ಲೈಟಾಗಿ ಏನು ಮಾಡ್ತೀನಿ ಮಸಾಜನ್ನ ಮಾಡ್ತೀನಿ. ಸೊ ನಾವು ನಮ್ಮ ಫಿಂಗರ್ಸಿಂದಾನೇ ಲೈಕ್ ಮಸಾಜ್ ಮಾಡಿದ್ರೆ ಒಳ್ಳೆಯದು ಬಿಕಾಸ್ ವಾರ್ಮ್ ಇರುತ್ತೆ ನಮ್ಮ ಕೈಗಳು ವಾರ್ಮ್ ಇರುತ್ತೆ. ಸೊ ಅದಕ್ಕೋಸ್ಕರ. ಸೊ ನಾನೀಗ ಏನು ಮಾಡ್ತೀನಿ ಮಸಾಜನ್ನ ಮಾಡಿಕೊಂಡು ಇದಾದ್ಮೇಲೆ ನಾನು ತದನಂತರ ನೆಕ್ಸ್ಟ್ ನಾನೇನು ಮಾಡ್ತೀನಿ ಇನ್ನೊಂದು ಫೇಸ್ ಸಿರಮ್ ಯೂಸ್ ಮಾಡ್ತೀನಿ. ಇದು ಬಂದು ಬ್ಲ್ಯಾಕ್ ಹೆಡ್ಸ್‌ಗಳಿಗೆ ಇದು ಒಳ್ಳೆಯದು. ಬ್ಲ್ಯಾಕ್ ಹೆಡ್ಸ್ ಬರೋಲ್ಲ. ಬ್ಲ್ಯಾಕ್ ಹೆಡ್ಸ್‌ಗೆ ಲೈಕ್ ಇದು ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸೊ ನಾನು ಇದೇನು ಮಾಡ್ತೀನಿ ಆಲ್ ಓವರ್ ಫೇಸ್‌ಗೆ ಇದನ್ನ ಹಾಕ್ತೆ. ಸೊ ದೆನ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ನನ್ನ ಆಲ್ ಟೈಮ್ ಫೇವರಿಟ್ ಸೆಟಾಪಿಲ್ ಮಾಯಿಶ್ಚರೈಸರ್‌ನ ತಗೊಂಡು ನಾನು ಆಲ್ ಓವರ್ ಫೇಸ್‌ಗೆ ಹಾಕಿ ಲೈಟಾಗಿ ನಾನು ಇದನ್ನ ಮಸಾಜನ್ನ ಮಾಡ್ತೀನಿ. ಇದು ಬಂದು ನನ್ನ ಈ ಒಂದು ಸ್ಕಿನ್ ರೋಟೀನು ಡೈಲಿ ಬಟ್ ಸ್ಟೀಮ್ ತಗೊಂಡಿದ್ನಲ್ಲ, ಸ್ಟೀಮು, ಫೇಸ್ ಮಾಸ್ಕ್ ಅದೆಲ್ಲ ವೀಕಲ್ಲಿ ಒನ್ ಟೈಮ್ ಮಾಡ್ಕೋತೀನಿ. ಸೊ ಆಸ್ ಯು ಕ್ಯಾನ್ ಸಿ ನನ್ನ ಸ್ಕಿನ್ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ. ಸೊ ನೀವು ನೋಡಬಹುದು ಇದೇ ನನ್ನ ಸ್ಕಿನ್ ರೋಟೀನು. ಸೊ ಇದು ನೀವು ಫಾಲೋ ಮಾಡ್ಬೋದು. ಏನು ಈ ಥರ ಪ್ರಾಬ್ಲಮ್ ಇಲ್ಲ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.